ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಏನಪ್ಪ ಅಂತಂದರೆ ಜಾಸ್ತಿ ಜನ ನನಗೆ ಕಮೆಂಟ್ಸ್ ಹಾಕಿದ್ದು ಅಬೌಟ್ ಚಾಯ್ಸ್ ಎಂಟ್ರಿ ಬಗ್ಗೆ. ಓಕೆ, ಈಗಾಗಲೇ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ದೀರಿ ಅಂದ್ಕೊಂಡಿರ್ತೀನಿ. ಇನ್ನೂ ಕೂಡ ಯಾರೆಲ್ಲ ಮಾಡಿಲ್ಲ ಹೋಗ್ಬಿಟ್ಟು ಬೇಗ ಆಪ್ಷನ್ ಎಂಟ್ರಿ ಮಾಡಿ. ಇನ್ನೂ ಕೂಡ 3 days ಟೈಮ್ ಐತೆ. ಇವಾಗ ಚಾಯ್ಸ್ ಎಂಟ್ರಿ ಬಗ್ಗೆ ಮಾತಾಡಬೇಕಂತಂದರೆ ಇದು ಯಾವಾಗ ಬರುತ್ತೆ, ನಾವು ಏನು ಚಾಯ್ಸ್ ಎಂಟ್ರಿ ಮಾಡಬೇಕು, ಇದೇನು ಹೊಸ್ದಾಗಿ ಕೇಳ್ತಾ ಇದ್ದೀನಲ್ಲ ಅಂತಂದ್ರೆ. ಯಾಕಂದರೆ ಇಷ್ಟು ದಿನ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಅಂತ ಕೇಳಿದ್ರಿ, ಮಾಕ್ ಅಲಾಟ್ಮೆಂಟು, ಫಸ್ಟ್ ರೌಂಡು ಇದೆಲ್ಲ ಕೇಳಿದ್ರಿ. ಬಟ್ ಇದೇನಿದು ಚಾಯ್ಸ್ ಎಂಟ್ರಿ ಅಂತಂದರೆ ನಿಮಗೆ ಸ್ವಲ್ಪ ಕೆಲವೊಂದಿಷ್ಟು ಕ್ರೈಟೇರಿಯಾ ಬರ್ತಾವೆ. ಆಫ್ಟರ್ ಅಲಾಟ್ಮೆಂಟ್ ನಿಮ್ಗೆ ಸೀಟ್ ಸಿಗುತ್ತಲ್ವ, ಅದಾದ ನಂತರ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ. ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಾಧ್ಯ ಆಯ್ತು ಅಂದರೆ 1.5x ಆದರೂ ಕೂಡ ಕೇಳಿಸ್ಕೊರಿ. ಸರಿ, ಇವಾಗ ವಿಷಯಕ್ಕೆ ಬರೋದಂತಂದರೆ ಫಸ್ಟ್ ಆಫ್ ಆಲ್ ಚಾಯ್ಸ್ ಎಂಟ್ರಿ ಅಂದರೆ ಏನು, ಇದು ಯಾವಾಗ ಬರುತ್ತೆ ಅಂತಂದರೆ ನಿಮಗೆ ಇವಾಗೆಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಅದಾದ ತಕ್ಷಣ ಮಾಕ್ ಅಲಾಟ್ಮೆಂಟ್ ಅಂತ ಆಗುತ್ತೆ. ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಮತ್ತೆ ಅದಾದ ತಕ್ಷಣ ಫಸ್ಟ್ ರೌಂಡ್ ರಿಸಲ್ಟ್ ಅಂತಂದರೆ ನಿಮಗೆ ಯಾವುದಾದ್ರೂ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ನೀವು ಹಾಕಿರುವಂಥ ಆಪ್ಷನ್ ಎಂಟ್ರಿಲಿ ಯಾವುದಾದ್ರೂ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಓಕೆ, ಕಾಲೇಜ್ ಅಲಾಟ್ ಆದಮೇಲೆ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, ನನಗೆ ಈ ಕಾಲೇಜ್ ಹೋಗಬೇಕಾ ಬೇಡವಾ. ಓಕೆ ಅಂತಂದರೆ ಕೆಲವೊಂದಿಷ್ಟು ಜನ ಅಡ್ಮಿಷನ್ ಮಾಡಿಸ್ಬೇಕಂತ ಇರ್ತಾರೆ. ಕೆಲವೊಂದಿಷ್ಟು ಹುಡುಗರು ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗಬೇಕಂತ ಇರ್ತಾರೆ. ಕೆಲವೊಂದಿಷ್ಟು ಇಲ್ಲ, ನನಗೆ KS ಆವಾಸನೇ ಬೇಡ, ಈ ರೀತಿ ಎಲ್ಲನೂ ಕೂಡ ಮೈಂಡ್ ಸೆಟ್ ಎಲ್ಲ ಇರ್ತಾವೆ. ಸೊ ಇಂಥವ್ರು ಏನು ಮಾಡಬೇಕಪ್ಪ ಅಂತಂದು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ನೋಡಿ. ಚಾಯ್ಸ್ ಎಂಟ್ರಿನ ನೀವು ಅವಾಗ ಬರುತ್ತೆ ಅಂತಂದರೆ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಕೊಡ್ತಾರೆ. ಅಂತಂದರೆ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿದ್ದು ಹೋಗಬೇಕಾ ಬೇಡ ಅಂತ ಡಿಸೈಡ್ ಮಾಡೋದು ಇದು ಚಾಯ್ಸ್ ಎಂಟ್ರಿ. ಓಕೆ, ಇದರಲ್ಲಿ 4 ಚಾಯ್ಸ್ ಎಂಟ್ರಿ ಕೊಟ್ಟಿರ್ತಾರೆ. ಅಂತಂದರೆ 4 ಚಾಯ್ಸ್ ಬಂದಿರ್ತವೆ. ನೀವು ಯಾವ್ದು ಚಾಯ್ಸ್ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿರೋದು. ಲೈಕ್ ಯಾವನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಚಾಯ್ಸ್ 1 ಬಗ್ಗೆ ಮಾತಾಡೋದಂತಂದರೆ ಫಸ್ಟ್ ಆಫ್ ಆಲ್ ಹೇಳ್ತಿದ್ದೀನಿ, 1ನೇ ಚಾಯ್ಸ್ ಬಗ್ಗೆ ಯಾರೆಲ್ಲ ಕೊಡಬೇಕು ಅಂತಂದರೆ ನೀವು ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿಲಿ ನಿಮಗೆ ಚೆನ್ನಾಗಿರೋ ಕಾಲೇಜು ಸಿಕ್ಕಾಗ. ಓಕೆ, ನನಗೆ ಸಿಕ್ಕಿರೋ ಕಾಲೇಜು ಚೆನ್ನಾಗಿದೆ ಅಂತಂದರೆ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜು ಇಷ್ಟ ಇರುತ್ತೆ, ಅವಾಗ ನಾನು ಅಡ್ಮಿಷನ್ ಮಾಡಿಸ್ತೀನಿ. ಓಕೆ, ನಿಮ್ಗೆ ಅಡ್ಮಿಷನ್ ಮಾಡಿಸ್ತೀನಿ ಅಂತ ಅಂದರೆ ಮಾತ್ರ ಏನು ಮಾಡಬೇಕು ಅಂತಂದರೆ ಚಾಯ್ಸ್ 1ನ ಕೊಡಬೇಕು. ಓಕೆ, ರಿಮೈನಿಂಗ್ ಯಾರು ಕೂಡ ಚಾಯ್ಸ್ 1 ಕೊಡೋಂಗಿಲ್ಲ. ಅಂತಂದರೆ ಅಡ್ಮಿಷನ್ ಮಾಡಿಸೋರು ಮಾತ್ರ ಚಾಯ್ಸ್ ಎಂಟ್ರಿ ಕೊಡಬೇಕು, ಅಂದರೆ ಚಾಯ್ಸ್ 1 ಕೊಡಬೇಕು. ಹಾಂ, ಓಕೆ, ಇವಾಗ ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ಕೂಡ ಮಾತಾಡೋದಂತಂದರೆ ಇವಾಗ ನೋಡಿರಿ, ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡಿಸ್ಕೊಂಡ್ಬಿಡ್ತಾರೆ. ಅವರೆಲ್ಲನೂ ಕೂಡ ಕೌನ್ಸಿಲಿಂಗ್ ಇದ್ದು ಹೊರಗೆ ಉಳ್ಕೊಂಡ್ಬಿಡ್ತಾರೆ. ಓಕೆ, ಇದು ಒಂದು ಕಡೆ ಆಯ್ತು. ಅಂದರೆ ಚಾಯ್ಸ್ 2 ಯಾರು ಕೊಡಬೇಕು. ಓಕೆ ನೋಡಿ, ಇವಾಗ ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಅಂತೂ ಅಲಾಟ್ಮೆಂಟ್ ಆಗಿರ್ತದೆ, ಸೀಟ್ ಅಲಾಟ್ ಆಗಿರ್ತದೆ. ನಾನು ಈ ಕಾಲೇಜ್ ಬೇಡ, ಇದಕ್ಕಿಂತ ಬೆಟರ್ ಕಾಲೇಜಿಗೆ ಹೋಗೋಣ. ಬಟ್ ನನಗೆ ಸೆಕೆಂಡ್ ರೌಂಡ್ ಹೋದಾಗ ನನಗೆ ಕಾಲೇಜ್ ಸಿಗುತ್ತೆ ಇಲ್ಲ, ಏನಕ್ಕೆ ಬೇಕು, ಯಾಕಂದರೆ ಸಿಕ್ಕಿರೋ ಕಾಲೇಜ್ನ ಬಿಟ್ಟು ಬೇರೆ ಕಡೆ ಹೋದರೆ ನನಗೆ ಕಾಲೇಜ್ ಅಲಾಟ್ಮೆಂಟ್ ಮಾಡ್ತಾರೋ ಇಲ್ಲ ಸೆಕೆಂಡ್ ರೌಂಡ್ಗಿಂತ ಭಯ ಬರುತ್ತೆ. ಸೊ ಈ ಒಂದು ಭಯ ಬೇಡ ಅನ್ನೋಕ್ಕೋಸ್ಕರ ಏನಪ್ಪ ಅಂದರೆ ಕಾಲೇಜ್ನ ಹೋಲ್ಡ್ ಇಟ್ಕೋಬೇಕು. ಓಕೆ, ಕಾಲೇಜ್ನ ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗ್ಬೇಕಂತಂದರೆ ಚಾಯ್ಸ್ 2 ಕೊಡಬೇಕು. ಮೆನಿ ಸ್ಟೂಡೆಂಟ್ಸ್ ನಾನು ಏನು ಹೇಳ್ತೇನೆ ಅಂತಂದರೆ ಚಾಯ್ಸ್ 2 ಕೊಡೋದು ಬೆಟರ್. ಯಾಕಂದರೆ ಫಸ್ಟ್ ರೌಂಡ್ಗೆ ಅಡ್ಮಿಷನ್ ಏನು ಮಾಡ್ತಾರೆ ಅಂತಂದ್ರೆ ಹುಡುಗರು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ 4 ವರ್ಷನೂ ಕೂಡ ಪರದಾಡ್ತಾರೆ. ಸೊ ಹಂಗಾಗಿಬಿಟ್ಟು ಈ ರೀತಿ ಆಗ್ಬಿಡ್ದು ಅನ್ನೋ ಉದ್ದೇಶ ಇಟ್ಕೊಂಡು ಆದಷ್ಟು ನಿಮಗೆ ನಿಮ್ಮ ಅಂದ್ಕೊಂಡಿರೋ ಕಾಲೇಜಸ್ಸೇ ಸಿಕ್ಕರೆ, ಹಂಗೆ ನೀವು ಅಂದ್ಕೊಂಡಿರೋ ಕಾಲೇಜೇ ಸಿಕ್ಕರೆ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡಿಸಿ. ಇಲ್ಲ ನನಗೆ ಇದಕ್ಕಿಂತಲೂ ಚಾಯ್ಸ್ 1 ಕೊಡೋರು ಮಾತ್ರ ಎಷ್ಟು ಮಾಡಬೇಕು, ಸಿಂಪಲ್ ಆಗಿಬಿಟ್ಟು ನಿಮಗೆ ಕಾಲೇಜ್ ಇಷ್ಟ ಇತ್ತಂದರೆ ಮಾತ್ರ ಚಾಯ್ಸ್ 1 ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊತಾರೆ. ರಿಮೈನಿಂಗ್ ಸ್ಟೂಡೆಂಟ್ಸ್ ನಾನು ಪದೇ ಎಲ್ಲರೂ ಕೂಡ ಆಲ್ಮೋಸ್ಟ್ ಏನು ಹೇಳ್ತೀನಿ ಅಂತಂದರೆ ಸ್ವಲ್ಪ ಇಷ್ಟ ಇಲ್ಲ ಅಂದರೂ ಕೂಡ ಕಾಲೇಜು ಇರಲಿ, ನೆಕ್ಸ್ಟ್ ರೌಂಡ್ ಹೋಗೋಣ, ಇದಕ್ಕಿಂತಲೂ ಚೆನ್ನಾಗಿರೋ ಕಾಲೇಜು ಸಿಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಸೊ ಆದಷ್ಟು ಸ್ಟೂಡೆಂಟ್ಸ್ ಇದನ್ನೇ ಮಾಡಿರಿ. ಅಂತಂದರೆ ನಿಮಗೆ ಸಿಕ್ಕರೆ ಹೋಗ್ರಿ, ಬೇಡನಲ್ಲ, ಬಟ್ ಒಂದು ಸ್ವಲ್ಪ ಕೂಡ ಚೆನ್ನಾಗಿಲ್ಲ, ನನಗೆ ಇದಕ್ಕಿಂತಲೂ ಬೆಟರ್ ಕಾಲೇಜ್ ಮೇಲ್ಗಡೆ ಇದೋ ನನಗೆ ಪ್ರಿಯಾರಿಟಿ ಒಳಗೆ ಅಂತ ಅನಿಸಿದರೆ ಚಾಯ್ಸ್ 2 ಕೊಡ್ರಿ. ಓಕೆ, ಚಾಯ್ಸ್ 2 ಕೊಟ್ಟಾಗ ಹೆಂಗಿದ್ರು ಕೂಡ ಕಾಲೇಜ್ ಅಂತೂ ಹೋಲ್ಡ್ ಇರುತ್ತೆ. ಓಕೆ, ನಿಮ್ದೆಲ್ಲೂ ಕೂಡ ಮಿಸ್ ಆಗಲ್ಲ, ಕಾಲೇಜ್ ಅಂತೂ ಇದ್ದೇ ಇರುತ್ತೆ. ಅವಾಗ ನಿಮ್ಮ ಮೇಲ್ಗಡೆ ಇರೋದು ಕಾಲೇಜು ಕೂಡ ಚೆನ್ನಾಗಿರುತ್ತಲ್ವ, ಅಂತಂದರೆ ನಿಮ್ಗೆ ಬೇಕಾಗಿರೋದು ಇಟ್ಕೊಂಡು ಆಮೇಲೆ ಡಿಲೀಟ್ ಕೂಡ ಮಾಡ್ಕೋಬೋದು. ಅಂತಂದರೆ ನಿಮಗೆ ಬೇರೆ 5ನೇ ಕಾಲೇಜ್ ಅಲಾಟ್ಮೆಂಟ್ ಆದರೂ ಕೂಡ ಮೇಲ್ಗಡೆ ಒಂದು 4 ಇರ್ತಾವಲ್ವ, ಅದರಲ್ಲೇ ನಿಮಗೆ ಒಂದು ಯಾವುದಾದ್ರೂ ಬೇಡ ಅಂದರೂ ಕೂಡ ಡಿಲೀಟ್ ಮಾಡ್ಕೋಬೋದು. ಸೊ ಈ ರೀತಿ ಎಲ್ಲ ಕೂಡ ಆಪ್ಷನ್ಸ್ ಇರುತ್ತೆ. ಹಂಗಾಗಿಬಿಟ್ಟು ಚಾಯ್ಸ್ 2 ಕೊಟ್ಟರೆ ಕಾಲೇಜ್ ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಸರಿನಾ. ಆ್ಯಂಡ್ ಚಾಯ್ಸ್ 2 ಕೊಡೋರಿಗೆ ಕೆಲವೊಂದಿಷ್ಟು ಪೇ ಮಾಡೋದಿರುತ್ತೆ. ಯಾಕಂತಂದರೆ ಸೀಟ್ ಮಿಸ್ ಆಗ್ಬಿಡ್ದು ಅನ್ನೋಕ್ಕೋಸ್ಕರ. ಅಂದರೆ ನೀವು ಚಾಯ್ಸ್ 2 ಕೊಟ್ಟಿರಿ ಅಂತಂದರೆ ಅಡ್ಮಿಷನ್ ಮಾಡಿಸ್ತೀರಿ ಅಂತಲೇ ಅರ್ಥ. ಸೊ ಹಂಗಾಗಿಬಿಟ್ಟು ಬ್ಯಾಂಕಿಗೆ ಚಲನ್ ದುಡ್ಡು ಕಟ್ಟೋದಿರುತ್ತೆ. ಅದನ್ನ ಕಟ್ಟಿದರೆ ನಿಮ್ದು ಅಡ್ಮಿಷನ್ ಕೂಡ ಆದಂಗೆ ಅನ್ಕೊಂಬಿಟ್ರಿ ಚಾಯ್ಸ್ 2 ಕೊಟ್ಟರೆ. ಓಕೆ, ಆ್ಯಂಡ್ ಚಾಯ್ಸ್ 3 ಯಾರೆಲ್ಲ ಕೊಡಬೇಕು. ಈಗ ನೋಡಿರಿ, ಈ ಕಾಲೇಜ್ ಅಂತೂ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಓಕೆ, ಆಪ್ಷನ್ ಎಂಟ್ರಿ ಮಾಡಿರ್ತಾರೋ ಯಾವುದೋ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ. ಅಂತಂದ್ರೆ ನಿಮಗೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನೋಡ್ಕೊಳ್ಳಾರ್ದು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಯಾವುದೋ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿಬಿಡುತ್ತೆ. ಈವನ್ ರ್ಯಾಂಕ್ ಕೂಡ ಚೆನ್ನಾಗಿದ್ದು ಕೂಡ ಯಾವುದೋ ಒಂದು ಕೆಟ್ಟದ ಕಾಲೇಜ್ ಅಲಾಟ್ಮೆಂಟ್ ಆದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಹೇಳಿ, ಆ ಕಾಲೇಜ್ ಬೇಡ ಅನ್ಸತ್ತಲ್ವ. ಹಂಗಾಗಿಬಿಟ್ಟು ನಮಗೆ ಈ ಕಾಲೇಜೇ ಬೇಡ ಅಂತ ಅನ್ನೋಕೆ ಏನು ಮಾಡ್ತಾರೆ ಅಂತಂದರೆ ಚಾಯ್ಸ್ 3 ಕೊಡ್ತಾರೆ. ಚಾಯ್ಸ್ 3 ಕೊಟ್ಟರೆ ಆ ಕಾಲೇಜ್ ನೆಕ್ಸ್ಟ್ ಅಂದರೂ ಅಲಾಟ್ಮೆಂಟ್ ಆಗಲ್ಲ. ಓಕೆ, ರಿಮೈನಿಂಗ್ ಎಲ್ಲನೂ ಕೂಡ ಬೇಕಾದರೆ ವಾಪಸ್ ಎಲ್ಲನೂ ಕೂಡ ಡಿಲೇಟ್ ರಿಅರೇಂಜ್ ಕೂಡ ಮಾಡ್ಕೋಬೋದಾಗಿರ್ತದೆ ಚಾಯ್ಸ್ 3 ಕೊಟ್ಟರೆ. ಆ್ಯಂಡ್ ಚಾಯ್ಸ್ 4 ಸಿಂಪಲ್ ಆಗಿ ಏನಪ್ಪ ಅಂತಂದರೆ ನೀವು ಕೆಯಿಂದ ಎಕ್ಸಿಟ್ ಆಗಿಬಿಡೋದು, ಅಂತಂದ್ರೆ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಂಗೇ ಇಲ್ಲ. ಸೊ ನೋಡಿಬಿಟ್ಟು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ ನೀವು. ಇನ್ ಕೇಸ್ ಅಪ್ಪಿ ಚಾಯ್ಸ್ 4 ಕೊಟ್ಟರೆ ನೆಕ್ಸ್ಟ್ ರೌಂಡ್ ಹೋಗಬೇಕು ಅಂತ ಅಂದ್ಕೊಂಡ್ರೆ ಸಾಧ್ಯ ಆಗಲ್ಲ. ಚಾಯ್ಸ್ 1 ಕೊಟ್ಟು ನೀವು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಚಾಯ್ಸ್ 1 ಮತ್ತು ಚಾಯ್ಸ್ 4
ಎಕ್ಸಿಟ್ ಆದಂಗೆ ಅಂತಂದ್ರೆ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡಿಸ್ಕೊಂಡು ಎಕ್ಸಿಟ್ ಆದಂಗೆ, ಚಾಯ್ಸ್ 4 ಕೊಟ್ಟು ವಿತೌಟ್ ಯಾರು ಕೂಡ ಅಡ್ಮಿಷನ್ ಮಾಡಿಸ್ಲೇ ಎಕ್ಸಿಟ್ ಆದಂಗೆ, ಚಾಯ್ಸ್ 2 ಕೊಟ್ಟರೆ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಚಾಯ್ಸ್ 3 ಕೊಟ್ಟರು ಕೂಡ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಸಿಂಪಲಾಗಿ ಇಷ್ಟು ಹೇಳಿದ್ದೀನಿ. ಇನ್ನೂ ಕೂಡ ಡೌಟ್ಸ್ ಇತ್ತಂದರೆ ಬಟ್ ಇವಾಗ ನಿನಗೆ ಸೂಪರ್ಫಿಷಿಯಲ್ ಆಗಿ ಇಷ್ಟಂದ್ರೂ ಗೊತ್ತಿರಬೇಕು. ಬಟ್ ಚಾಯ್ಸ್ 2 ಕೊಟ್ಟರೆ ಸ್ವಲ್ಪ ಕ್ರಿಟೇರಿಯೇಷನ್ ಬರ್ತಾವೆ, ಮುಂದೆ ನಿಮಗೆ ರೂಲ್ಸ್ ಬರ್ತವೆ. ಅದು ನಿಮಗೆ ಅವಾಗಲೇ ಹೇಳಿದ್ರೆ ಬೆಟರ್. ಈಗ ಯಾಕಂದ್ರೆ ಹೇಳಿದ್ರೆ ಅರ್ಥನೂ ಆಗಲ್ಲ. ಆ್ಯಂಡ್ ಚಾಯ್ಸ್ 3 ಕೊಟ್ಟರು ಕೂಡ ಕೆಲವೊಂದಿಷ್ಟು ಇನ್ನೂ ಕೂಡ ರೂಲ್ಸ್ ಇದಾವೆ. ಚಾಯ್ಸ್ 1 ಕೊಟ್ಟರಂತೂ ಒಂದು ದೊಡ್ಡ ಪ್ರೊಸೆಸ್ ಬರ್ತದೆ. ಅಂದರೆ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಮಾಡಿಸೋಕೆ ಮತ್ತು ಇನ್ನೊಂದು ದೊಡ್ಡ ಶೆಡ್ಯೂಲ್ ಕೇಳಿದವರೇ ಬಿಡ್ತಾರೆ. ನಾವೇನು ಬಿಡೋದಲ್ಲ, ನಾವೇನು ಹೇಳೋದೇ ಬೇಕಾಗಿಲ್ಲ. ಕೇಳಿದವರೇ ಏನೇನೆಲ್ಲ ಮಾಡಬೇಕಂತ ಹೇಳ್ತಾರೆ. ಅದನ್ನೆಲ್ಲನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಚಾಯ್ಸ್ 1 ಅಡ್ಮಿಷನ್ ಮಾಡ್ಸೋಕೆ ಏನೇನೆಲ್ಲ ರೂಲ್ಸ್ ಇದಾವೋ ಅಂತಂದ್ರೆ ಏನೇನೆಲ್ಲ ಸ್ಟೆಪ್ಸ್ ಇದಾವೋ ಅದನ್ನೆಲ್ಲನೂ ಕೂಡ ನಮ್ಮ ಚಾನಲಲ್ಲಿ ಬರ್ತಾ ಇರ್ತಾರೆ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.